ನಾವು ಬದುಕಿದ್ದೇವೆ, ಅನ್ಯಾಯದ ವಿರುದ್ಧ ಪ್ರತಿರೋಧಿಸುತ್ತೇವೆ, ಅದಕ್ಕೆ ಹೆಮ್ಮೆಯಿಂದ ನಡೆಯುತ್ತಿದ್ದೇವೆ ಎಂಬ ಘೋಷವಾಕ್ಯದೊಂದಿಗೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಪರವಾಗಿ ಕರ್ನಾಟಕ ಸ್ವಾಭಿಮಾನ ನಡಿಗೆ 2026 ಹಾಸನದಲ್ಲಿ ಮಾರ್ಚ್ 25ರಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ನಡಿಗೆ ಹಮ್ಮಿಕೊಂಡಿರುವುದಾಗಿ ಎಂಜೆಎಸ್ಪಿ ಜಿಲ್ಲಾ ಸಹಾಧ್ಯಕ್ಷ ಮಂಜುಮಾ ಜೋಗತಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಮಹಾರಾಜ ಪಾರ್ಕ್ನ ಹೇಮಾವತಿ ಪ್ರತಿಮೆಯಿಂದ ಆರಂಭವಾಗಿ ಪ್ರಮುಖ ಬೀದಿಗಳ ಮೂಲಕ ಮೆರವಣಿಗೆ ಸಾಗಲಿದ್ದು, ಬಳಿಕ ಅಂಬೇಡ್ಕರ್ ಭವನದಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ ಎಂದು ತಿಳಿಸಿದರು. ಈ ನಡಿಗೆ ಸಮಾನತೆ, ಗೌರವ ಮತ್ತು ಮಾನವ ಹಕ್ಕುಗಳಿಗಾಗಿ ನಡೀತಾ ಇರುವ ಹೋರಾಟದ ಪ್ರತೀಕವಾಗಿದ್ದು, ಸ್ಟೋನ್ ವಾಲ್ ದಂಗೆ ಸ್ಮರಣಾರ್ಥವಾಗಿ ಆಯೋಜಿಸಲಾಗಿದೆ ಎಂದರು. ಕಳೆದ ವರ್ಷದಲ್ಲಿ ಸಮುದಾಯದ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಹಲವು ಸಾಧನೆಗಳಾದರೂ ಇತ್ತೀಚಿನ ಬಜೆಟ್ನಲ್ಲಿ ಹೊಸ ಯೋಜನೆಗಳ ಕೊರತೆಯನ್ನ ಅವರು ಖಂಡಿಸಿದರು. ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಪ್ರತ್ಯೇಕ ನಿಗಮ, ಹೆಚ್ಚಿನ ಬಜೆಟ್, ವಸತಿ, ಉದ್ಯೋಗ, ಆರೋಗ್ಯ ಸೇವೆಗಳು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದುವರಿಸಲಾಗಿದೆ ಎಂದು ಹೇಳಿದರು. ಪ್ರತಿ ವರ್ಷ ಈ ಜೂನ್ನಲ್ಲಿ ಒಂದು ಸ್ವಾಭಿಮಾನ ನಡಿಗೆನ ಮಾಡ್ತಿದ್ದೀವಿ. ಅಂದರೆ ಒಂದು ಫ್ರೈಡ್ ವಾಕು. ನಮ್ಮ ಸಮುದಾಯದವರು ಹಾಗೂ ನಮ್ಮ ಸಮುದಾಯಕ್ಕೆ ಯಾರ್ಯಾರು ಬೆಂಬಲಿಗರಿದ್ದಾರೋ, ಬೇರೆ ಬೇರೆ ದಲಿತ ಸಂಘಟನೆಯವರು, ರಾಜ್ಯ ಸಂಘಟನೆಯವರು, ಮಹಿಳಾ ಸಂಘಟನೆಯವರು, ಹೀಗೆ ನಮ್ಮ ಬೆಂಬಲಿಗರು ಯಾರ್ಯಾರಿದ್ದಾರೋ, ಸೊ ನಾವೆಲ್ಲರೂ ಸೇರಿಕೊಂಡು ಹಾಡು ಹೇಳೋದು, ನೃತ್ಯ ಮಾಡೋದು, ಪ್ರತಿಭಟನೆ ಮಾಡೋದು, ಮತ್ತು ನಮ್ಮ ಹಕ್ಕೊತ್ತಾಯಗಳು ಏನಿದ್ದಾವೆ ಅವನ್ನ ವಾಕ್ಯದ ಮೂಲಕ ಘೋಷಣೆ ಮಾಡೋದು, ಮತ್ತು ಪ್ರತಿಗಳಿರ್ತಾವಲ್ಲ ಅದ್ರ ಮೇಲೆ ಬರ್ಕೊಂಡು ಬಿಟ್ಟು ಎಲ್ಲ ಕಡೆಯೂ ವೀಕ್ಷಣೆ ಮಾಡಿಸ್ಕೋತಾ ನಾವು ಒಂದು ನಡಿಗೆ ಮೂಲಕ ಒಂದು ಸ್ವಾಭಿಮಾನ ನಡಿಗೆನ ಮಾಡ್ತೀವಿ. ಸೊ ಯಾಕೆ ಈ ಸ್ವಾಭಿಮಾನ ನಡಿಗೆ ಮಾಡ್ತೀವಿ ಅಂದರೆ, ಜೂನ್ 29, 1969ರಲ್ಲಿ ಅಮೇರಿಕದ ನ್ಯೂಯಾರ್ಕ್ನಲ್ಲಿ ಗ್ರೀನಿಚ್ ಪ್ರದೇಶ ಅಂತ ಇರುತ್ತೆ. ಅಲ್ಲಿ ಒಂದು ಬಾರ್ ಇರುತ್ತೆ. ಆ ಬಾರ್ ಹತ್ರ ನಮ್ಮ ಸಮುದಾಯದವರು ಏನೋ ಅವ್ರ ಮನಸ್ಸಿಗೆ ಬೇಜಾರಾಗಿ, ಅಥವಾ ಎಲ್ಲ ನಾಗರಿಕರು ಯಾವ ಥರ ಹೋಗಿ ಕೂತ್ಕೋತಾರೋ ಅಥವಾ ಡ್ರಿಂಕ್ಸ್ ಮಾಡ್ತಾರೋ ಆ ಥರ ನಮ್ಮ ಸಮುದಾಯದವ್ರು ಕೂತ್ಕೊಂಡಾಗ ಅಲ್ಲಿನ ಪೊಲೀಸರು ನಿರಂತರವಾಗಿ ಎಲ್ಲ ಜನ ಸಮುದಾಯದವ್ರನ್ನ ಬಿಟ್ಟು ನಮ್ಮ ಸಮುದಾಯದವ್ರ ಮೇಲೇ ದಾಳಿ ಮಾಡ್ತಾರೆ. ಸೊ ಈ ನಿರಂತರ ಕಿರುಕುಳ ಕೊಡ್ತಾರೆ ಅವ್ರಿಗೆ, ಅಲ್ಲೇ ತಿರುಗಿ ಬೀಳ್ತಾರೆ. ಈ ನಮ್ಮ ಸಮುದಾಯದವ್ರು ಏನು ಆ ಪೊಲೀಸರು ದಂಗೆ ಮಾಡಿದಾಗ ತಿರುಗಿ ಬೀಳ್ತಾರಲ್ಲ, ಇದನ್ನು ಸೊನಾಲ್ಟ್ ದಂಗೆ ಅಂತ ಕರೀತಾರೆ. ಈ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷವೂ ಸ್ವಾಭಿಮಾನ ನಡಿಗೆ ಅಂತೇಳಿ ಪ್ರಾರಂಭಿಸ್ತಾ ಇದ್ದೀವಿ. ಈ ಸ್ವಾಭಿಮಾನ ನಡಿಗೆಯಲ್ಲಿ ನಮ್ಮ ಹಕ್ಕೊತ್ತಾಯಗಳು, ನಮಗೆ ಏನು ಸರ್ಕಾರದಿಂದ ಏನೇನು ಮೂಲಭೂತ ಸೌಕರ್ಯಗಳು ಏನೇನು ಸಿಗಬೇಕು, ಮತ್ತು ಸಮಾಜದಲ್ಲಿ ನಾವು ಎಲ್ಲ ವ್ಯಕ್ತಿಗಳಾಗಿ ನಾವು ಕೂಡ ಬದುಕಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಈ ಸ್ವಾಭಿಮಾನ ನಡಿಗೆನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಈ ಹಾಸನದಲ್ಲಿ ಈ ವರ್ಷ ಮಾಡಿದ್ರೆ 2ನೇ ಬಾರಿ ಆಗುತ್ತೆ. ಮತ್ತು ಇನ್ನು ಮುಂದುಳಿದವರು ನಮ್ಮ ಸಂಘಟಕರಿಂದ ಮಾತಾಡ್ತಾರೆ. ಧನ್ಯವಾದ. ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರಾದ ಆದಿಲ್, ಮಾರ್ತಮ್ಮ, ಜಿಲ್ಲಾ ಸಂಯೋಜಕ ಮಂಜುನಾಥ್, ನವೀನ್, ಸದಾ, ವಿನ್ಸೆಂಟ್ ಇತರರು ಉಪಸ್ಥಿತರಿದ್ದರು.